ನೋಡಿ ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ನಮ್ಮ ಮನೇಲಿ ಬೆಳಗ್ಗೆನೇ ಸಿಲಿಂಡ್ರ್ ಖಾಲಿ ಆಗಿಬಿಟ್ಟಿತ್ತು. ನನ್ನ ಮಗನಿಗೆ ಸರಿಯಾಗಿ ಅಡುಗೆ ಮಾಡಿಕ್ಕೋಕ್ಕಾಗಲಿಲ್ಲ. ಅದಕ್ಕೆ ಸಂಜೆ ಬಂದು ಅಂದರೆ ಸಖತ್ತು ತಲೆನೋಯ್ತಿತ್ತು ಬಿಸಿಲಿಗೆ. ಅದಕ್ಕೆ ಟೀ ಮಾಡೋಣ ಅಂತ ಸಿಲಿಂಡ್ರ್ ಖಾಲಿ ಆಗಿತ್ತಲ್ಲ, ಅದಕ್ಕೆ ಓನರ್ ಹತ್ರ ಇಸ್ಕೊಂಡು ಬಂದೆ. ಕೆಳಗಡೆ ಓನರ್ ಮಗಳು ಸ್ವಲ್ಪ ಮೇಲಕ್ಕೆ ಎತ್ಕೊಡ್ತು ಸಿಲಿಂಡ್ರು. ನಾನು ಹಂಗೆ ತಗೊಂಬಂದೆ. ಬಂದು ಮಲಗಿದ್ದವಳು ಎದ್ದೋಗಿ ಸಿಲಿಂಡ್ರ್ ತಗೊಂಬಂದೆ. ಅದು ಒಬ್ಬಳೇ ಎತ್ಕೊಂಬರೋಕ್ಕಾಗಲ್ಲ, ಅದಕ್ಕೆ ಉಳಿಸ್ಕೊಂಡು ಬರ್ತಾಯಿದ್ದೀನಿ. ಪಾಪ ಓನರ್ ಅಕ್ಕನ ಮೊಮ್ಮಗಳು ತಂದು ಮೇಲಕ್ಕೆ ಕೊಡ್ತು. ಸಿಲಿಂಡ್ರ್ ಖಾಲಿ ಆಗಿಬಿಟ್ರೆ ಏನೋ ಒಂಥರ ಮನೇಲಿ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಹೆಂಗೋ ಕೊಟ್ಟರು ಓನರು. ಪಾಪ ಕೊಡ್ತಾರೆ, ಯಾವಾಗಾದ್ರು ಸಿಲಿಂಡ್ರುಗಳು ಖಾಲಿ ಆದರೆ ಕೊಡ್ತಾರೆ. ಅದಕ್ಕೆ ಅಲ್ಲೇ ತಗೊಂಬಂದೆ. ನಮ್ಮದು ಹಾಕಿಸ್ಕೊಂಡು 6 ತಿಂಗಳಾಗಿತ್ತು. ನಾನು ಸಿಲಿಂಡ್ರ್ ಹಾಕಿಸ್ಕೊಂಡು 6 ತಿಂಗಳು ಇಂದ ನಂಗೆ ಸಿಲಿಂಡ್ರದ್ದೇನು 6 ತಿಂಗಳು ಬರುತ್ತೆ. ಒಂದ್ಸಲ ಸಿಲಿಂಡ್ರ್ ಹಾಕಿಸ್ಕೊಂಡ್ರೆ 6 ತಿಂಗಳು ಬರುತ್ತೆ ನಮಗೆ. ಇವಾಗ ಹಾಕ್ಸ್ಕೊಂಡಿದ್ದೀನಿ, ಇದು 6 ತಿಂಗಳು ಬರ್ತೈತೆ. ಅಲ್ಲಿವರೆಗೂ ಏನು ಚಿಂತೆ ಇಲ್ಲ. ಅಷ್ಟರೊಳಗೆ ನಮ್ಮದು ಸಿಲಿಂಡ್ರ್ ತುಂಬಿಸ್ಕೊತೀನಿ ನಾನು. ಅದು ಕ್ಯಾಪ್ ಹಾಕ್ತಾರಲ್ವ ಸಿಲಿಂಡ್ರಿಗೆ, ಅದು ನನಗೆ ಹಾಕೋಕ್ಕೆ ಬರ್ತಿರ್ಲಿಲ್ಲ. ಈಗ ನಾನೇ ಕಲ್ತ್ಕೋಬೇಕು. ನೋಡಿ ಈ ಥರ ಎಳ್ಕೊಂಬರ್ತಾಯಿದ್ದೀನಿ. ಅದು ಎಳೆಯೋಕ್ಕೂ ಆಗ್ತಿಲ್ಲ ನನಗೆ. ಕೈಯೆಲ್ಲ ಒಂಥರ ನೋವು ಬಂದ್ಬಿಟ್ಟೈತೆ. ಇತ್ತೀಚೆಗೆ ಜಾಸ್ತಿ ಓಡಾಟ ಆಗೋಯ್ತು, ಹಂಗಾಗಿ ಸ್ವಲ್ಪ ಕೈಯೆಲ್ಲ ನೋವು ಮತ್ತು ಕೈ ನೋವು ಜಾಸ್ತಿ. ತಲೆ ಬೇರೆ ನೋಯ್ತಿತ್ತು. ಟೀ ಕುಡಿಬೇಕು ಅನ್ನೋದೊಂದು ಕಲೆ ನನಗೆ. ನಾನು ಬೆಳಗ್ಗೆ ಸಂಜೆ ಟೀ ಕುಡಿದ್ರೇ ನಂಗೆ ಸಮಾಧಾನ, ಇಲ್ಲಾಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಅದಕ್ಕೆ ತಗೊಂಬಂದೆ. ಈಗ ನಮ್ಮ ಸಿಲಿಂಡ್ರ್ ತೆಗೆದು ಈ ಸಿಲಿಂಡ್ರ್ ಹಾಕ್ಬೇಕು. ಅದಕ್ಕೆ ಇವಾಗ ಆ ಸಿಲಿಂಡ್ರ್ ಅಲ್ಲಿ ಇಡಬೇಕು, ನಮ್ಮ ಸಿಲಿಂಡ್ರ್ ತಗೋಬೇಕು ಈಚೆ. ಆ ಸಿಲಿಂಡ್ರ್ ಎತ್ಕೊಂಡು ಮೆಟ್ಲಿಂದ ಮೇಲಕ್ಕೆ ಎತ್ಕೊಂಬರೋಷ್ಟೊತ್ತಿಗೆ ಸುಸ್ತಾದಂಗೆ ಆಗ್ಬಿಡ್ತು ನನಗಂತೂ. ನನ್ನ ಮಗ ಬರೋದು ಇನ್ನೂ 10 ಗಂಟೆಗೆ. ಅವ್ನು ಬರೋವರೆಗೂ ನಾನು ಕಾಯೋಕ್ಕಾಗಲ್ಲ. ಅದಕ್ಕೇ ನಾನೇ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಫಸ್ಟು ನಾನು ಈ ಥರದ್ದು ಆಗ್ತಿರ್ಲಿಲ್ಲ. ಹೋಟ್ಲಿಕ್ಕೆ ಅಂಗಡಿ ಇಟ್ಟಿದ್ನಲ್ಲ, ಆವಾಗಲಿಂದ ರೂಢಿ ಮಾಡ್ಕೊಂಬಿಟ್ಟೆ ನಾನೇ ಹಾಕೋದನ್ನ. ಅಲ್ಲಿವರೆಗೂ ನನಗೆ ಭಯ ಆಗೋದು ಒಂಥರ ಸಿಲಿಂಡ್ರ್ ಮುಟ್ಟೋಕ್ಕೆ. ಸಿಲಿಂಡ್ರ್ ಒಂದು ಸ್ವಲ್ಪ ಭಯ ಅಲ್ವಾ, ಅದಕ್ಕೆ ಭಯ ಆಗೋದು. ಇವಾಗ ನಾನೇ ಎಲ್ಲ ಹಾಕ್ಕೊತೀನಿ. ಯಾಕಂದರೆ ನಾವೇ ಮಾಡ್ಕೋಬೇಕು. ಮಕ್ಕಳನ್ನೇ ಕಾಯೋಕ್ಕಾಗಲ್ಲ. ಮತ್ತು ಬೇರೆ ಯಾರನ್ನೂ ಎಲ್ಪ್ ಕೇಳಲ್ಲ ನಾನು. ನನ್ನ ಮನೆ ಕೆಲಸ ನಾನೇ ಮಾಡ್ಕೊತೀನಿ. ಎಲ್ಪು ಯಾರನ್ನೂ ಜಾಸ್ತಿ ಕೇಳಲ್ಲ. ಫಸ್ಟು ಸಿಲಿಂಡ್ರದ್ದೆಲ್ಲ ರೆಡಿ ಮಾಡಿ ಫಸ್ಟು ಟೀ ಮಾಡ್ಕೊಂಡು ಕುಡಿಬೇಕು. ತಲೆ ಅಂತೂ ಚೆನ್ನಾಗಿ ನೋಯ್ತಾಯಿತ್ತು ಇವತ್ತು. ಬೆಳಗ್ಗೆ ಎದ್ದೋಗಿದ್ವಾ, ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಾ. ಬಿಸಿಲಿಗೂ ಅದಕ್ಕೂ ಸಿಕ್ಕಾಪಟ್ಟೆ ಬಿಸಿಲು. ಯಪ್ಪ ಏನು ಬಿಸಿಲು, ಆಚೆ ತಲೆ ಇಕ್ಕೋಕ್ಕಾಗಲ್ಲ, ಅಷ್ಟು ಬಿಸಿಲು. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದ್ರೆ ಕಮೆಂಟ್ ಮಾಡಿ. ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡದಲ್ಲೇ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದ.